ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ಇವತ್ತು ನಮ್ಮದು ಒಳ್ಳೆಯ ನುಗ್ಗೆ ಸೊಪ್ಪಿನ ಪತ್ರೊಡೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನುಗ್ಗೆಯ ಸೊಪ್ಪನ್ನು ಕೊಯ್ಲಿಗೆ ಬಂದಿದ್ದೇನೆ. ಕೆಸುವಿನ ಎಲೆಯ ಪತ್ರೊಡೆಯನ್ನು ಮಾಡುವ ರೀತಿಯಲ್ಲೇ ಇದನ್ನು ಕೂಡ ಮಾಡ್ತಾ ಇದ್ದೇನೆ. ಇದರ ಮೊದಲು ಕೂಡ ಮಾಡಿದ್ದೇನೆ. ತುಂಬ ರುಚಿಯಾಗ್ತದೆ, ತುಂಬ ಆರೋಗ್ಯಕರವಾದ ಒಂದು ಆಹಾರವಾಗಿದೆ ಇದು ಕೂಡ. ಅದರಿಂದ ಇದನ್ನು ನೋಡಿ ಹಾಗೂ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನುಗ್ಗೆ ಸೊಪ್ಪು ಎಲ್ಲ ಸೀಸನ್ನಲ್ಲಿ ಕೂಡ ನಮಗೆ ದೊರೆಯುತ್ತದೆ. ಆದ ಕಾರಣ ಯಾವಾಗ ಬೇಕಾದರೂ ಈ ಸೊಪ್ಪಿನಲ್ಲಿ ಪತ್ರೊಡೆಯನ್ನು ಮಾಡಬಹುದು. ಕೆಸುವಿನೆಲೆ ಪತ್ರೊಡೆಯನ್ನು ಮಾಡಬೇಕಾದ್ರೆ ಇದೇ ಮಳೆಗಾಲದಲ್ಲಿ ಮಾತ್ರ ಆಗೋದು. ಆದರೆ ನುಗ್ಗೆ ಸೊಪ್ಪಿನ ಪತ್ರೊಡೆಯನ್ನು ಯಾವಾಗ ಕೂಡ ಮಾಡಬಹುದು. ತುಂಬ ರುಚಿಯಾಗಿರ್ತದೆ. ಮಕ್ಕಳು ಕೂಡ ನುಗ್ಗೆ ಸೊಪ್ಪನ್ನು ತಿನ್ನದ ಮಕ್ಕಳು ಕೂಡ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿನ್ನುವರು. ನುಗ್ಗೆ ಸೊಪ್ಪನ್ನು ತಂದು ಇದನ್ನು ಕ್ಲೀನ್ ಮಾಡಿ ಆಯಿತು. ಇನ್ನು 1.5 ಗ್ಲಾಸ್ ಬೆಳ್ತಿಗೆ ಅಕ್ಕಿ ಮತ್ತು 1.5 ಗ್ಲಾಸ್ ಸ್ಟೋರಿನ ರೇಷನ್ ಅಕ್ಕಿಯನ್ನು ಹಾಕಿ ಇದನ್ನು ನೆನೆಯಲು ಇಡ್ತಾ ಇದ್ದೇನೆ. ಈ ಅಕ್ಕಿಯೊಂದಿಗೆ ಸ್ವಲ್ಪ ಉದ್ದಿನ ಬೇಳೆಯನ್ನು, ಒಂದು ಮುಷ್ಟಿಯಷ್ಟು ಉದ್ದಿನ ಬೇಳೆಯನ್ನು ಇದರೊಟ್ಟಿಗೆ ನೆನೆ ಹಾಕಬೇಕು. 1.5 ಗ್ಲಾಸ್ ಬೆಳ್ತಿಗೆ ಅಕ್ಕಿ ಹಾಗೂ 1.5 ಗ್ಲಾಸ್ ರೇಷನ್ ಅಕ್ಕಿ ಹಾಗೂ ಒಂದು 4-5 ಸ್ಪೂನ್ನಷ್ಟು ಉದ್ದಿನ ಬೇಳೆ. ಒಂದು 4-5 ಗಂಟೆಯ ನಂತರ ನಾನು ಇದನ್ನು ಕಡಿಯಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಚೆನ್ನಾಗಿ 2-3 ಸಲ ತೊಳೆದು ನಾನು ಮಿಕ್ಸಿ ಜಾರಲ್ಲೇ ಗ್ರೈಂಡ್ ಮಾಡ್ತಾ ಇದ್ದೇನೆ. 5ರಷ್ಟು ಕುಮಟೆ ಮೆಣಸು ಹಾಕಿ ಸ್ವಲ್ಪವೇ ಕಡಿಯುತ್ತಾ ಇದ್ದೇನೆ. ಮೊದಲ ರೌಂಡಲ್ಲಿ 5 ಕುಮಟೆ ಮೆಣಸು ಹಾಗೂ ಸ್ವಲ್ಪ ಅರಶಿನ ಪುಡಿ ಹಾಗೂ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೈಸಾಗಿ ಕಡಿಯುವುದು. ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ತುಂಬ ತೆಳುವು ಆಗಬಾರ್ದು, ತುಂಬ ಗಟ್ಟಿ ಕೂಡ ಇರಬಾರ್ದು. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಲಿಕ್ಕಿದೆ. ಕೊನೆಗೆ 2ನೇ ರೌಂಡಲ್ಲಿ ನಾನು 1 ಕುಮಟೆ ಮೆಣಸು, ಒಟ್ಟು 6 ಮೆಣಸನ್ನು ಹಾಕ್ತಾ ಇದ್ದೇನೆ 3 ಗ್ಲಾಸ್ ಅಕ್ಕಿಗೆ. ಇದನ್ನು ಕಡೆದಾಯಿತು. ಈ ಕಡೆದ ಹಿಟ್ಟಿಗೆ ರೆಡಿ ಮಾಡಿ ಇಟ್ಟುಕೊಂಡಂತಹ ನುಗ್ಗೆ ಸೊಪ್ಪನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡುವುದು. ನಾನು ಕುಮಟೆ ಮೆಣಸು ಹಾಕ್ತಾ ಇದ್ದೇನೆ, ಬೇರೆ ಮೆಣಸು ಹಾಕಿದೆ ಖಾರ ಆಗ್ತದೆ. ಆದ ಕಾರಣ ಖಾರ ಇಷ್ಟ ಇದ್ದವರು ಬೇರೆ ಮೆಣಸನ್ನು ಹಾಕ್ಬೋದು. ನಾನು ಕುಮಟೆ ಮೆಣಸು ಮಾತ್ರ ಹಾಕ್ತಾಯಿದ್ದೀನಿ, ಬೆಳ್ಳಿ ಮೆಣಸು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು. ಇದನ್ನು ಮಿಕ್ಸ್ ಮಾಡಿಟ್ಟು ಇಡ್ಲಿ ಪಾತ್ರೆಯನ್ನು ರೆಡಿ ಮಾಡೋದು. ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ಅದನ್ನು ಕುದಿಲಿಕ್ಕೆ ಇಟ್ಟು ನಾನು ಮಸಾಲಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಮಸಾಲೆಗೆ 5 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 2 ಟೇಬಲ್ ಸ್ಪೂನಷ್ಟು ಅಕ್ಕಿ, ಊಟದ ಅಕ್ಕಿ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 12ರಷ್ಟು ಕೆಂಪು ಮೆಣಸು, 1 ಈರುಳ್ಳಿ, 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಇದನ್ನು ಹಾಕಲಿಕ್ಕೆ ನನಗೆ ನೆನಪಾಗಲಿಲ್ಲ, ಹಾಗೂ 1 ಸಣ್ಣ ಸ್ಪೂನಷ್ಟು ಟರ್ಮರಿಕ್ ಪೌಡರನ್ನು ಹಾಕಿ ನೈಸಾಗಿ ಕಡೆಯುವುದು. ನನಗೆ ಸಾಸಿವೆ ಹಾಕಲಿಕ್ಕೆ ನೆನಪಾಗಲಿಲ್ಲ, ಬಿಟ್ಟೋಗಿದೆ. ಆದರೆ ಸಾಸಿವೆ ಹಾಕಿದರೆ ತುಂಬ ರುಚಿಯಾಗ್ತದೆ. ಅದು ಇದಕ್ಕೆ ಹಾಕದಿದ್ದು ಗೊತ್ತಾಗಲಿಲ್ಲ ಮಸಾಲ. ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ನೈಸಾಗಿ ಕಡೆಯುವುದು. ಕುಮಟೆ ಮೆಣಸಿನೊಂದಿಗೆ 2-3ರಷ್ಟು ಮಾತ್ರ ನಾನು ಊರ ಮೆಣಸನ್ನು ಹಾಕ್ತಾ ಇದ್ದೇನೆ. ಇದು ತುಂಬ ಖಾರ ಇದೆ, ಆದ ಕಾರಣ ತುಂಬ ಖಾರ ಬೇಡ. ಅದಕ್ಕೆ ಸಾಧಾರಣ ಖಾರ ಇದ್ದರೆ ಸಾಕಾಗ್ತದೆ. ಮೊದಲಿಗೆ ಕೊತ್ತಂಬರಿ ಜೀರಿಗೆಯನ್ನೆಲ್ಲ ಫ್ರೈ ಮಾಡಿ 2ನೇ ಸಲ ನಾನು ಮೆಣಸನ್ನು ಹಾಗೂ ಈರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಐದಾರು ಎಸಳು ಬೆಳ್ಳುಳ್ಳಿ ಹಾಗೂ 1 ತೆಂಗಿನಕಾಯಿಯ ತುರಿಯನ್ನೀಗ ಸೇರಿಸಿ ನೈಸಾಗಿ ಕಡೆಯುವುದು. ಕೊನೆಗೆ 1 ಸಣ್ಣ ಗಾತ್ರದ ಹುಣಸುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ನಮ್ಮ ಹುಣಸುಳ್ಳಿ ತುಂಬ ಹುಳಿ ಇದೆ, ಆದ ಕಾರಣ ಸ್ವಲ್ಪ ಸೇರಿಸ್ತಾ ಇದ್ದೇನೆ ನಾನು. ಇವನ್ನೆಲ್ಲ ಮಿಕ್ಸ್ ಮಾಡಿದ ಹಿಟ್ಟನ್ನು ಈಗ ಇಡ್ಲಿ ಪಾತ್ರೆಯಲ್ಲಿ 1 ಎಲೆ ಹಾಕಿ ನಾನು ಇದನ್ನು ಮಾಡ್ತಾ ಇದ್ದೇನೆ. ನಂತರ ಇದು ಸಾಧಾರಣ ಅರ್ಧ-ಮುಕ್ಕಾಲು ಗಂಟೆಯಷ್ಟು ಹೊತ್ತು ಚೆನ್ನಾಗಿ ಬೇಯಿಸೋದು. ಈಗ ಬೆಂದಿದೆ. ಇದನ್ನೀಗ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಡುವುದು. ಈ ಕಡೆದ ಮಸಾಲೆಯನ್ನೀಗ ಒಂದು ಪಾತ್ರೆಯಲ್ಲಿ ಹಾಕಿ ನಾನು ಇದನ್ನು ಕುದಿಲಿಕ್ಕೆ ಇಡ್ತಾ ಇದ್ದೇನೆ.
ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ, ಸ್ವಲ್ಪ ದಪ್ಪವಿದ್ರೆ ಒಳ್ಳೆಯದು. ಅದಕ್ಕೆ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸುವುದು. ಈ ಗಟ್ಟಿಯನ್ನು ಕೂಡ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಈ ಮಸಾಲೆ ಚೆನ್ನಾಗಿ ಕುದಿಯುವಾಗ ಈ ಕಟ್ ಮಾಡಿ ಇಟ್ಟುಕೊಂಡಂತಹ ಈ ಗಟ್ಟಿಯನ್ನು ಇದಕ್ಕೆ ಸೇರಿಸುವುದು. ಇದನ್ನು ಹಲಸಿನ ಗಟ್ಟಿ ಮಾಡಿದ ರೀತಿಯಲ್ಲಿ ಕೂಡ ಮಾಡ್ಬೋದು. ನಾನು ಸುಲಭ ಆಗಲಿಕ್ಕೋಸ್ಕರ ಬಾಳೆ ಎಲೆಯನ್ನು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಅದರ ಮೇಲೆ ಇಟ್ಟು ಈ ರೀತಿ ಬೇಯಿಸಿದ್ದೇನೆ. ಕಟ್ ಮಾಡಲಿಕ್ಕೆಲ್ಲ ಸುಲಭ ಆಗ್ತದೆ, ಆದ ಕಾರಣ. ಈಗ ಹಾಕಿದ ನಂತರ ಒಂದು ಕುದಿಸಿದರೆ ಸಾಕು. ನಮ್ಮ ನುಗ್ಗೆ ಸೊಪ್ಪಿನ ಪತ್ರೊಡೆ ರೆಡಿಯಾಗಿದೆ. ಈಗ ಚೆನ್ನಾಗಿ ಕುದೀತಾ ಇದೆ, ಒಳ್ಳೆ ಟೇಸ್ಟಾಗಿದೆ ಇದು. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಪತ್ರೊಡೆ ರೆಡಿಯಾಗಿದೆ. ಕಬ್ಬಿಣ ಅಂಶ ಹೇರಳವಾದಂತಹ ಈ ನುಗ್ಗೆ ಸೊಪ್ಪಿನ ಪತ್ರೊಡೆಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿರ್ತದೆ, ಒಳ್ಳೆ ಪರಿಮಳ ಕೂಡ ಇದೆ. ಈ ಕಡೆದಂತಹ ನುಗ್ಗೆ ಸೊಪ್ಪಿನ ಗಟ್ಟಿಯನ್ನು 2 ಸಲ ನಾನು ಪತ್ರೊಡೆ ಮಾಡಿದ್ದೇನೆ, 2 ಸಲ ಮಸಾಲೆ ಕಡಿದಿದ್ದೇನೆ. ನೋಡಿದ್ರಲ್ಲ ಸ್ನೇಹಿತರೆ, ನುಗ್ಗೆ ಸೊಪ್ಪಿನ ಪತ್ರೊಡೆ ಮಾಡುವ ವಿಧಾನ. ನಮ್ಮ ಇಂದಿನ ಸಿಂಪಲ್ ಆದ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್.